ನೋಡಿ, ಪ್ರಕೃತಿ ಮಾತಾಡುತ್ತೆ ನಿಮ್ ಜೊತೆ. ನೀವು ಗಮನಿಸಬೇಕು, ಬೀಳೋ ಕನಸುಗಳು ಕೂಡ ಯಾರೋ ಧರ್ಮಾತ್ಮರಿಗೆ, ಧರ್ಮದ ದಾರಿಯಲ್ಲಿರುವವರಿಗೆ ಮೊದಲೇ ನಡೆಯುವ ಒಳ್ಳೆಯದು ಕೆಟ್ಟದ್ದು ಸೂಚಿಸುತ್ತೆ. ನಾನ್ ಧರ್ಮಾತ್ಮ ಅಲ್ಲ, ದಯಮಾಡಿ ಕ್ಷಮಿಸಿ. ಏನೋ ನನ್ನ ತಾಯಿ ಆಶೀರ್ವಾದ, ನಿಮ್ಮಗಳ ಆಶೀರ್ವಾದ ಅಷ್ಟೇ. ಪ್ರಕೃತಿ ನಮ್ಮ ಜೊತೆಯಲ್ಲೇ ನಮ್ಮನ್ನ ಗೈಡೆನ್ಸ್ ಮಾಡುತ್ತೆ ಮಕ್ಕಳು. ನಿಮಗೇ ಗೊತ್ತಿಲ್ಲದೆಯೇ ಆಲಯಗಳಿಗೆ ನೀವು ಹೋದಾಗ ಏನೂ ಕೋರಿಕೆ ಇಲ್ಲ, ಗೊತ್ತಿಲ್ಲ, ಏನೋ ಕರೆಸ್ತಾನೆ ಅವನು. ನೆನ್ಪಿಟ್ಕೊಳ್ಳಿ, ಪ್ರಕೃತಿ ನಿಮ್ಮನ್ನ ಕರೆಸ್ಕೊಳ್ಳುತ್ತೆ. ಒಳ್ಳೆಯದ ಹತ್ರನೂ ಕರೆಸ್ಕೊಳ್ಳುತ್ತೆ, ಕೆಟ್ಟವರ ಹತ್ರನೂ ಕರೆಸ್ಕೊಳ್ಳುತ್ತೆ. ನಿಮ್ಮ ಧರ್ಮ ಪುಣ್ಯ ಜಾಸ್ತಿ ಇದೆ, ಕರೆಸ್ಕೊಂಡು ಅಲ್ಲೊಂದು ದಾರಿ ತೋರಿಸುತ್ತೆ. ನಿಮ್ಮ ಅಧರ್ಮ ಅನ್ಯಾಯ ಜಾಸ್ತಿ ಇದೆ, ಬೇರೆ ಕಡೆ ಎಲ್ಲೋ ಕರ್ಕೊಂಡೋಗಿ ದಬ್ಬ ಹಾಕುತ್ತೆ, ಸೂಚಿಸುತ್ತೆ. ಅದನ್ನು ಕೂಡ ಎಚ್ಚರಿಕೆ ಕೊಂಡುತ್ತೆ. ಸೊ ನಿಮಗೆ ಯಾವುದೋ ಒಂದು, ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಕೋರಿಕೆ, ಯಾವುದೋ ಒಂದು ವಿಶೇಷಕ ಆಗಬೇಕು ಅನ್ನುವುದನ್ನ ಆಲಯದಲ್ಲಿ ತೋರಿಸ್ಕೊಡುತ್ತೆ. ನೀವು ಕೇಳದೆಯೇ ನೆನಪಿಟ್ಟುಕೊಳ್ಳಿ. ಕೇಳಿ ಹೂ ಕೊಡೋದಲ್ಲ. ಸ್ವಾಮಿ ನಾವು ಕೇಳ್ತಿದ್ದೀವಿ, ದೇವಿ ಹೂ ಕೊಡ್ತಾಳ, ಅದಲ್ಲ. ಈ ಮನಸ್ಸಿನಲ್ಲಿ ನಿಮ್ಮ ಕೋರಿಕೆ ಪ್ರಬಲವಾಗಿದ್ದರೆ, ನೀವು ಮಾಡಿರುವ ಆ ಸಂಕಲ್ಪ ಶಕ್ತಿ, ಇಚ್ಛಾಶಕ್ತಿ ಪ್ರಬಲವಾಗಿದ್ದರೆ ಆ ಪ್ರಕೃತಿ ಮಾತಾಡುತ್ತದೆ, ಹೂ ಬೀಳುತ್ತೆ. ಅದು ಬಲಗಡೆ ಬಿತ್ತ ಎಡಗಡೆ ಬಿತ್ತ ಅದನ್ನ ಬಿಟ್ಬಿಡಿ. ಹೂ ಕೊಟ್ಟಿದೆ ಅನ್ನತಕ್ಕಂಥದ್ದಾದರೆ ಶುಭವೊಂದು ನಡೆಯತಕ್ಕಂಥದ್ದು ನಿಶ್ಚಿತ. ಶುಭವನ್ನಾಗಲಿ ಅಶುಭವನ್ನಾಗಲಿ ಪ್ರಕೃತಿ ನಮಗೆ ಸೂಚಿಸುತ್ತದೆ. ನೀವು ಅಂದುಕೊಂಡಂತ ಧರ್ಮಬದ್ಧ ಕಾರ್ಯ, ಧರ್ಮಬದ್ಧ ಸಂಕಲ್ಪ, ಧರ್ಮಬದ್ಧಂತ ದಾರಿ, ಧರ್ಮಕ್ಕೆ ನಿಲ್ಲಬೇಕಾದಂತ ಒಂದು ಮಾರ್ಗೋಪಾಯಗಳಿಗೆ ಹೋದಾಗ ಪ್ರಕೃತಿ ನಿಮಗೆ ಸೂಚಿಸ್ಕೊಡುತ್ತೆ. ಇದು ಪರಮ ಸತ್ಯ. ಇದು ನನಗಾದಂತ ಅನುಭವ.